ನನ್ನ ಹೆಸರು ಚೈತ್ರ ಅಂತ ದೊಡ್ಡಮಣ್ಣಗುಡ್ಡೆ ದೊಡ್ಡಿ. ಏನಾಗಿದೆ, ಏನು ಕಂಪ್ಲೇಂಟ್ ಕೂಡ ಬಂದಿದ್ದೀರಿ? ನಮ್ಮ ಮನೆ ಪಕ್ಕದವನೊಬ್ಬ ಕಿರಣ್ ಅಂತ ಅವನ ಹೆಸರು. ಅವ್ನು ನಾನು ಕಾಲ್ ಮಾಡಿಬಿಟ್ಟು 30 ಲಕ್ಷ ಕೊಡ್ತೀನಿ, ಒಂದು ನೈಟ್ ಬರಬೇಕು, ಪೂಜೆ ಕೂತ್ಕೋಬೇಕು, ನೀನು ರಿಟರ್ನ್ ಹೋಗ್ಬೇಕಾದ್ರೆ 30 ಲಕ್ಷ ಕೊಟ್ಟು ಕಳಿಸ್ತೀವಿ, ನಿನ್ನ ಬಾಡಿಲಿ ಒಂದು ಮಚ್ಚೆ ಇರಬಾರ್ದು, ಆಪ್ರೇಷನ್ ಆಗಿರೋ ಮಚ್ಚೆನೂ ಇರಬಾರ್ದು ಅಂತ ನಾನು ಕಾಲ್ ಮಾಡಿದರು. ನಾನು ನಮ್ಮ ಅಮ್ಮನಿಗೆಲ್ಲ ತಿಳಿಸಿದ್ದೀನಿ. ಆಮೇಲೆ ನಮ್ಮ ಮಾವ ಕೇಳಿದ್ದಕ್ಕೆ ನಮ್ಮ ಹುಡುಗಿದು ಹಿಂಗೆ ಕೇಳಿದ್ದೀರಲ್ಲ ಬೆತ್ತಲೆ ಫೋಟೋ, ಹಾಗೆ ನಿಮ್ಮ ಹುಡುಗಿದು ಮಾಡಿ ಕಳಿಸ್ತೀರಾ ಅಂತ ಕೇಳಿದ್ದಕ್ಕೆ ಅವ್ರ ಅಕ್ಕ ಇಲ್ಲ ನನಗೆ ಬೆತ್ತಲೆ ಫೋಟೋ ಕೇಳ್ದ ಅಂದ್ಬಿಟ್ಟು ಟ್ಯಾಬ್ಲೆಟ್ ನುಂಗಿ ಸೂಸೈಡ್ ಮಾಡ್ಕೊಳ್ಳೋ ಥರ ಇದು ಮಾಡಿದ್ದಾರೆ. ನಮ್ಮ ಮೇಲೆ ಮತ್ತೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೆ ಏಪ್ರಿಲ್ 12ನೇ ತಾರೀಕು ಮೆಸೇಜ್ ಮಾಡಿದರು, ಫೋಟೋ ಕಳಿಸು ಅಂತ 2 ಸಾರಿ ಮೆಸೇಜ್ ಮಾಡಿದರು. ಅದು ಆಮೇಲೆ ತುಂಬ ಜನ ಹುಡುಗಿರು ಸೆಲೆಕ್ಟ್ ಆಗಲಿಲ್ವಂತೆ. ನೀನು ಸೆಲೆಕ್ಟ್ ಆಗಿದೆಯಾ, ಈ ಆಫರ್ ಬಿಡಬೇಡ, 30 ಲಕ್ಷ ಬರುತ್ತೆ, ನೀನು ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳಿದ್ರು ನನಗೆ. ನಾನು ಆವಾಗಲೇ ನಮ್ಮ ಅಮ್ಮನಿಗೆ ನಮ್ಮ ಅಕ್ಕನಿಗೆಲ್ಲ ತಿಳಿಸ್ದೆ ಈ ಥರ ಮಾಡ್ತಿದ್ದಾರೆ ಅಂತ. ಪೂಜೆ ಕೂತ್ಕೋಬೇಕಂತೆ, ಒಂದು ಮಚ್ಚೆನೂ ಇರಬಾರ್ದಂತೆ ಬಾಡಿಲಿ, ಆಪ್ರೇಷನ್ ಆಗಿರೋ ಮಚ್ಚೆನೂ ಇರಬಾರ್ದಂತೆ. ಏನು ಹೇಳಲಿಲ್ಲ. ಒಟ್ನಲ್ಲಿ ಪೂಜೆ ಕೂತ್ಕೋಬೇಕು ಒಂದು ನೈಟು ಅಂತಂದರು. ನಮ್ಮ ಪಕ್ಕದ ಮನೆಯವರು ಅವರು ಆಗಿನ ಚಿಕ್ಕ ವಯಸ್ಸಿಂದನೂ ನೋಡಿದ್ದು. ಬಟ್ ಅವ್ರಿರೋದು ಬೆಂಗಳೂರಲ್ಲಿ, ಅವ್ರಿಗೂ ಮದುವೆ ಆಗಿ 2 ಮಕ್ಕಳಿದೆ, ಅವರಿರೋ ಬೆಂಗಳೂರಲ್ಲಿ. ಆವಾಗವಾಗ ಬಂದು ಹೋಗ್ತಿದ್ರು, ನಾವೇನು ಮಾತಾಡ್ತಾ ಇಲ್ಲ. ಯಾರ ಹತ್ರನೂ ನಂಬರ್ ಕಲೆಕ್ಟ್ ಮಾಡಿಕೊಂಡು ನನಗೆ ಸಡನ್ನಾಗಿ ಫೋನ್ ಮಾಡಿ ಹಂಗೆ ಕೇಳಿದ್ದು. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ಮ ಮಾವ ಆ ಥರ ಕೇಳಿದ್ರು, ನಮ್ಮ ಹುಡುಗಿಗೆ ಬೆತ್ತಲೆ ಫೋಟೋ ಕೇಳಿದ್ಯಲ್ಲಪ್ಪ, ನಿಮ್ಮ ಅಕ್ಕನ ಹಂಗೆ ಮಾಡಿ ಕಳ್ಸಂದ್ರೆ ನೀನು ಕಳಿಸ್ತೀಯಾ ಅಂತ ಅವ್ರು ಕೇಳಿದ್ರು. ಅದಕ್ಕೆ ಅವ್ರ ಅಕ್ಕ ಎಲ್ಲಿ ನನ್ನ ತಮ್ಮನಿಗೆ ಸ್ಟೇಷನ್ಗೆ ಹಾಕ್ಬಿಡ್ತಾರೋ ಅಂದ್ಬಿಟ್ಟು ನನ್ನನ್ನು ಬೆತ್ತಲೆ ಫೋಟೋ ಕೇಳ್ದ, ಅದಕ್ಕೆ ನಾನು ಸೂಸೈಡ್ ಮಾಡ್ಕೋತಾ ಇದ್ದೀನಿ ಅಂತ ಅವರು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಚೈತ್ರ ಅನ್ನೋ ಹುಡುಗಿ ನಮ್ಮ ಊರಿನ ಹುಡುಗಿನೇ, ನಮಗೆ ಸಂಬಂಧಂಥ ಹುಡುಗಿನೇ. ಆ ಕಿರಣ ಅನ್ನೋನು ನಮ್ಮೂರಿನೇ. ಆತ ಏನು ಮಾಡಿದ್ದಾನೆ, ಒಂದು 4-5 ದಿನಗಳ ಹಿಂದೆ ಆ ಹುಡುಗಿಯ ಫೋನ್ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ನೀನು ಎಲ್ಲಿದೆಯಮ್ಮ ಅಂತ ಕೇಳಿದ್ದಾನೆ. ಅವನು ನಾನು ಮನೇಲಿದ್ದೀನಿ, ನೀನು ಅಕ್ಕಪಕ್ಕ ಯಾರು ಇದ್ದಾರೆ ಅಂತ ಕೇಳಿದಾಗ ನನ್ನ ಅಕ್ಕಪಕ್ಕ ಯಾರಿಲ್ಲ ಅಂದಾಗ, ನಾನು ಒಂದು ವಿಚಾರ ಹೇಳ್ತೀನಿ, ಆ ವಿಚಾರ ಯಾರಿಗೂ ಹೇಳ್ಬೇಡ ನೀನು, ನೋಡಿ ನಿನಗೆ 30 ಲಕ್ಷ ಸಿಗ್ತದೆ, ನಿನ್ನ ಜೀವನ ಸೆಟ್ಲಾಗ್ತದೆ, ನಿನಗೆ ಯಾವ್ದಾರ ಮಚ್ಚೆ ಇದೆ ಅಂತ ಕೇಳವನೆ. ಇಲ್ಲ ಅಂದರೆ ಮುಖದಲ್ಲಿ ಯಾವ್ದಾರು ಗುಳ್ಳೆ ಪಳ್ಳೆ ಏನಾರು ಇದೆಯಾ, ಇಲ್ಲ ಅಂತ ಹೇಳಿದ್ದಾನೆ. ಹಂಗಾದರೆ ನಿಂದು ಬೇರೆ ಬಾಡಿ ಫೋಟೋ ಒಂದು ನನಗೆ ಕಳಿಸ್ಕೊಡು, ಅದನ್ನು ನೋಡಿ ನಿನಗೆ ಸೆಲೆಕ್ಷನ್ ಮಾಡ್ತೀವಿ. ಈಗ ಆಲ್ರೆಡಿ 4 ಹೆಣ್ಮಕ್ಳನ್ನ ಕರ್ಕೊಂಡೋಗಿದ್ದೀನಿ, ಅಲ್ಲಿ ಸೆಲೆಕ್ಷನ್ ಆಗಲಿಲ್ಲ. ಹಂಗಾಗಿ ನಿಂದು ಸೆಲೆಕ್ಷನ್ ಆಗ್ತದೆ ಖಂಡಿತ, ನನಗೆ ಗೊತ್ತು ನೀನು ಸೆಲೆಕ್ಷನ್ ಆಗ್ತೀಯ ಅಂತ. ನೀನು ಫೋಟೋ ಕಳಿಸ್ಬಿಟ್ಟು ಒಂದು ದಿನ ಬಂದು ಬೆಂಗಳೂರಿಗೆ ಪೂಜೆ ಕೂತ್ಕೋ, ಪೂಜೆನಲ್ಲಿ ಎದ್ದ ನಂತರ ನಿನಗೆ 30 ಲಕ್ಷ ಕೊಟ್ಟು ಕಳಿಸಿ, ನಿನ್ನ ಜೀವನ ಸೆಲೆಕ್ಟ್ ಆಗ್ತದೆ ಅಂತೇಳಿ ಆ ಹುಡುಗಿಗೆ ಫೋನ್ ಮಾಡ. ಆ ಹುಡುಗಿ ಅವ್ರ ತಾಯಿಗೆ ಹಿಂಗೆ ಎಲ್ಲ ಫೋನ್ ಮಾಡ್ತಾಯಿದ್ದಾನೆ ಅಂತ ಕೇಳಿದಾಗ ನಮ್ಮಂಥವ್ರಿಗೆಲ್ಲ ವಿಚಾರ ಗೊತ್ತಾದಾಗ ನಾವೇನು ಮಾಡಿದ್ವಿ, ಆತನ್ನ ಕರೆಸ್ಕೊಂಡು ಒಂದು ಪಂಚಾಯಿತಿ ಮಾಡಬೇಕು ಅಂತೇಳಿ ಕರೆದ್ವಿ. ಏನು ಸಣ್ಣ ವಿಚಾರ ಇರಬೇಕೇನೋ, ತಮಾಷೆಗೇನೋ ಮಾಡ್ತಿದ್ದೇನೋ ಅಥವಾ ಏನು ಅಂತ ಹೇಳ್ಬಿಟ್ಟು ಕರೆದಾಗ ಇದು ದೊಡ್ಡ ಮಟ್ಟ ಅಂತ ಗೊತ್ತಾಯಿತು. ಹಂಗಾಗಿ ಇವ್ರದ್ದು ಯಾವುದೋ ದೊಡ್ಡ ಜಾಲ ಇದೆ, ಮಾಟ ಮಂತ್ರದ್ದು ಅಥವಾ ಬೇರೆ ಹೆಣ್ಮಕ್ಳು ಮಾರಾಟ ಮಾಡೋವಂಥದ್ದು, ಆಮೇಲೆ ಹೆಣ್ಮಕ್ಳನ್ನ ಪೂಜೆ ಕುಂಡಿಸಿ ಆ ಹೆಣ್ಮಕ್ಳನ್ನ ಬಲಿ ಕೊಟ್ಟು ಈ ಏನು ನಿಧಿಗಳನ್ನು ಹುಡ್ಕೋಂಥದ್ದು, ಇದು ಯಾವುದೋ ಒಂದು ಜಾಲ ಐತಂತ ನಮಗೆ ಅನುಮಾನ. ಹಂಗಾಗಿ ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಕಂಪ್ಲೇಂಟ್ ಕೊಟ್ಟು 2 ದಿನ ಆಗಿದೆ. ನಿನ್ನೆಯಿಂದ ಇಡೀ ಗ್ರಾಮಸ್ಥರು ಏನು ಪೂಜೆ ಅಂತ ಹೇಳಿದ್ದಾರೆ ಸರ್? ಪೂಜೆ ಇಂಥ ಪೂಜೆ ಅಂತ ಹೇಳಿಲ್ಲ ಅವರು, ನೀವು ಬರೀ ಪೂಜೆ ಕೂತ್ಕೊಳ್ಳಿ. ಅಲ್ಲ, ಈಗ ಒಂದು ಪೂಜೆ ಕೂತ ತಕ್ಷಣ 30 ಲಕ್ಷ ಯಾಕೆ ಕೊಡ್ತಾರೆ, ಏನು ಅಂತ ಅದು ವಿಚಾರ ಗೊತ್ತಿಲ್ಲ, ಕೇಳಲಿಲ್ಲ ಅಷ್ಟೇ. ಅವರು ಏನಕ್ಕೆ ಅಂತ ಕೇಳಿದಾಗ ಪೂಜೆ ಕೂತ್ಕೊಳ್ಳಿ, ಕೂತ್ಕೊಂಡು ಎದ್ದ ನಂತರ ನೀನು ಬರಬೇಕಾದ್ರೆ ನಿನಗೆ 30 ಲಕ್ಷ ನಾವು ಕೊಡ್ತೀವಿ. ಈ ಹುಡುಗಿ ನನಗೆ ಯಾವ ಪೂಜೆ ಏನು ಅಂತ ಕೇಳಿಲ್ಲ. ಅದು ವಿಚಾರನ ಬೈ ಆಗಿ ಅವ್ರ ತಾಯಿ ಹತ್ರ ವಿಚಾರ ಹೇಳಿದ್ದಾಳೆ. ಒಂದೇ ಊರಿನವನು, ಚಿಕ್ಕಂದ್ರಿಂದ ನೋಡಿರೋಂಥ ಹುಡುಗ. ಏನು ಕೆಲಸ ಮಾಡ್ತಾನಂತ? ಅವ್ನು ಏನು ಕೆಲಸ ಇಲ್ಲ ಸರ್. ಫಸ್ಟು ಒಂದು ಯಾವುದೋ ಡ್ರೈವಿಂಗ್ ಮಾಡ್ತಿದ್ದ, JCB ಡ್ರೈವರ್ ಕೆಲಸ ಮಾಡ್ತಿದ್ದ. ಅವನಿಗೂ ಮದುವೆಯಾಗಿ 2 ಮಕ್ಕಳೈತೆ. ಇತ್ತೀಚೆಗೆ ಯಾವ ಕೆಲಸ ಮಾಡ್ತಾಯಿಲ್ಲ, ಆದರೆ ಹೈಟೆಕ್ ಜೀವನ ಮಾಡ್ತಾನೆ. ಇಲ್ಲಿ ಬೆಂಗಳೂರಲ್ಲಿ ಅವನು ಒಳ್ಳೆ ಕಾರಲ್ಲಿ ಓಡಾಡ್ತಾನೆ. ಹೌದು ಸರ್, ಅದು ಊರಿನವ್ರಿಗೆ ಗಮನಕ್ಕೆ ತಂದ್ವಿ ನಾವು. ಇದೇ ಊರಿನವರಾಗಿರೋದ್ರಿಂದ ಊರಿನ ಗಮನಕ್ಕೆ ತಂದ್ವಿ, ಈ ಥರ ಈ ಹುಡುಗ ಮಾಡ್ತಾಯಿದ್ದಾನೆ ಹೆಂಗೆ ಅಂತೇಳಿ. ಊರಿನವರು ಸ್ವಲ್ಪ ಊರಿನಲ್ಲಿ ದೇವರ ಕಾರ್ಯಗಳಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಕೂತ್ಕೊಂಡು ಮಾತಾಡೋಣ, ಸರಿ ಏನೋ ನೋಡೋಣ, ಏನೋ ಅವ್ನು ಯಾವ ಉದ್ದೇಶಕ್ಕೆ ಇದು ಮಾಡೋಣ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಪಂಚಾಯತಿ ಕೂತ್ಕೊಂಡು ಒಂದು 3 ದಿನ ಹಿಂದೆ
ಆಮೇಲೆ ವಿಚಾರಗಳನ್ನು ತಗೊಂಡಾಗ ಒಂದು ಎಲ್ಲ ಫುಲ್ ದೊಡ್ಡ ಮಟ್ಟಕ್ಕೆ ಬತ್ತು. ಹುಡುಗನ್ ಕರ್ಸಿದ್ರಾ? ಕರೆಸಿದ್ವಿ, ಹುಡುಗನ ಹತ್ರ ಮಾತಾಡಿದ್ವಿ. ಏನಂತಾನೆ ಹುಡುಗ? ಆ ಹುಡುಗ ನಾನು ಹೇಳಿದ್ದು ನಿಜಾನೇ, ಯಾಕೆ ಕೇಳ್ದ ಅಂತಾನೆ? ಒಂದು ಪೂಜೆ ಇತ್ತು ಅಂತಾನೆ. ಯಾವ ಪೂಜೆ ಅಂದರೆ ಕೇಳಿ ಇದು ಮಾಡಿದ್ವಿ. ಆಮೇಲೆ ಊರಿನವರೆಲ್ಲ ಯಾವ ಪೂಜೆ ಅಂದರೆ ಈ ವಿಚಾರ ಹೇಳಿಲ್ಲ, ಇಂಥ ಪೂಜೆ ಅಂಥ ಪೂಜೆ ಅಂತ. ಹಂಗಾಗಿ ಅವನೇನು ಮಾಡಿದ್ವಿ, ಸರಿ ಇಲ್ಲಿ ಬಗೆಹರಲ್ಲ ಅಂಥೇಳಿ ನಾವು ಮಹಿಳಾ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಏನು ಪೂಜೆ ಏನು ಅಂತ ಹೇಳಲ್ಲ. ಪಂಚಾಯತಿ ಮಾಡುವಾಗ ಆತನ ಹತ್ರ ದುಡ್ಡು ಇಸ್ಕೊಂಡಿದ್ದೀರಿ ಅಂತ ಹೇಳ್ತಿದ್ದಾರೆ. ಇದು ದೊಡ್ಡ ಮಣ್ಣಗುಡೆ ದೊಡ್ಡಿನಲ್ಲಿ ನಮ್ಮ ಮೊದಲಿಂದನೂ ಸಣ್ಣ ಪುಟ್ಟ ಊರಿನಲ್ಲಿ ಗಲಾಟೆಗಳಾದಾಗ ಅಥವಾ ಇನ್ನೊಂದು ಆದಾಗ ಕುತ್ತಿ ಮಾತಾಡೋಂಥದ್ದು ಇದು ಮೊದಲಿಂದ ನಡ್ಕೊಂಬಂದಿದೆ. ಯಾವ ದುಡ್ಡು ಕಾಸು ಹಣಕಾಸು ಯಾರು ಈಸ್ಕೊಂಡಿಲ್ಲ. ಇಲ್ಲ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.